ನಮಸ್ತೆ, ಲಕ್ಷ್ಮೀ ಲಾಕ್ಸ್ ಅಂಡ್ ಟಿಪ್ಸ್ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ನಾವು ಸೂಪರ್ ಆಗಿರೋಂಥ ಟಿಪ್ಸ್ ಜೊತೆ ಬಂದಿದ್ದೀವಿ. ನೋಡಿ, ಕತ್ರೆಯಿಂದ ಬಟ್ಟೆ ಕಟ್ ಮಾಡ್ತಾಯಿದ್ದೀವಿ. ಕತ್ರೆ ತುಂಬ ಮಂಡಿದ್ರೆ ಬಟ್ಟೆ ಕಟ್ಟಾಗಲ್ಲ. ಈಗ ಏನು ಮಾಡ್ಬೇಕಂತ ನಾನು ನಿಮಗೆ ತೋರಿಸ್ತೀನಿ ರೀ. ನೋಡಿರಿ, ಕಟ್ಟಾಗಲ್ಲ, ನೆಟ್ಟಗಿದೆ. ಕತ್ರ ಕಡ್ಕಾಗ್ತೈತಿ. ಈ ಥರ ಆತಂದರೆ ಅದಕ್ಕೆ ನಾವೇನು ಒಂದು ಟಿಪ್ಸ್ ತಂದಿದ್ದೀವಿ. ಅಲ್ಲಿಗಿರೋಂಥ ಗುಳಿಗೆ ಸೀಟು ತೊಗೊಂಬಿಟ್ಟು ಅದನ್ನು ನೀಟಾಗಿ ಕಟ್ ಮಾಡಬೇಕು ಕತ್ರೆಯಿಂದ. ಈ ರೀತಿ ಹಂಗಂದ್ರೆ ನಮ್ಮ ಕತ್ರೆ ತುಂಬ ಚೂಪಾಗುತ್ತೆ. ನೋಡಿ, ಈ ರೀತಿ ಕಟ್ ಮಾಡಬೇಕು. ನೋಡಿ, ಈ ರೀತಿ ಕಟ್ ಮಾಡಬೇಕು. ಕಟ್ ಮಾಡಿ ತೋರಿಸ್ತೀನಿ ನೋಡಿ. ನೋಡಿ ಎಷ್ಟು ಬೇಗ ಕಟ್ ಆಯ್ತು ಅಂತ ಹೇಳ್ಬಿಟ್ಟು ನನಗೆ ತೋರಿಸ್ಕೊಡವ ಹೇಳು. ನೋಡಿ, ನಮ್ಮ ಬೀರಿನ ಅಂತ ಕನ್ನಡಿ ಎಷ್ಟು ಗಲೀಜಾಗಿದೆ ಅಂತ ಹೇಳ್ಬಿಟ್ಟು ಈ ಕನ್ನಡಿ ಹೇಗೆ ಕ್ಲೀನ್ ಮಾಡೋದು ಅಂತ ಹೇಳ್ಬಿಟ್ಟು ಟಿಪ್ಸ್ ತಂದಿದ್ದೀವಿ. ಬನ್ನಿ, ಅದು ಹೇಗೆ ಅಂತ ನೋಡ್ಕೊಳ್ಳೋಣ. ನೋಡಿ, ನೀವು ಖಾಲಿಯಾಗಿದೆ ಅಂತ ಪೇಸ್ಟನ್ನು ಬಿಸಾಡೋದು ಬೇಡ. ಇದರಲ್ಲಿನ ಪೇಸ್ಟ್ ಮಿಕ್ಕಿರುತ್ತೆ, ಅದನ್ನು ಹೇಗೆ ಉಪಯೋಗಿಸೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತಿದ್ದೀವಿ. ನೋಡಿ, ಒಂದು ಲತ್ತುರಿ ತೊಗೋಬೇಕು. ಈ ರೀತಿ ಲತ್ತುರಿ ತೊಗೊಂಡ್ಬಿಟ್ಟು ಚಪಾತಿ ಉದ್ದ ಲತ್ತುರಿನ ಈ ರೀತಿ ಇಟ್ಕೊಂಬಿಟ್ಟು ನೋಡಿ, ಈ ರೀತಿ ಪ್ರೆಸ್ ಮಾಡಿ ಉದ್ದಬೇಕು. ಇನ್ನು ಪೇಸ್ಟ್ ಮಿಕ್ಕಿರುತ್ತೆ ಇದರಲ್ಲಿ, ಅದನ್ನು ಈ ರೀತಿ ಯೂಸ್ ಮಾಡ್ಕೋಬೇಕು ನಾವು. ನೋಡಿ, ಪೇಸ್ಟ್ ನೋಡ್ಬೋದು ನೀವು ಎಷ್ಟು ಪೇಸ್ಟ್ ಮಿಕ್ಕೈತೆ ಅಂತ ಹೇಳ್ಬಿಟ್ಟು. ನಾವಿಷ್ಟು ಪೇಸ್ಟ್ನ ಹಂಗೆ ಬಿಸಿ ಹಾಕ್ಬಿಡ್ತಿದ್ವಿ. ಅದು ನೋಡಿ, ಚೂರು ನೀರು ಸೇರಿಸ್ಕೊಂಬಿಟ್ಟು ಇದು ಬೇಡಾಗಿರೋಂಥ ಒಂದು ಅಲ್ತಿಕ ಬ್ರಷ್ ತೊಗೊಂಡ್ಬಿಟ್ಟು ಈ ರೀತಿ ಸ್ವಲ್ಪ ಕಲಿಸ್ಕೋಬೇಕು ನೀರು ಹಾಕಿ. ನೋಡಿ, ಈ ರೀತಿ ಮಿರರ್ಗೆ ಹಚ್ಕೋಬೇಕು ಪೇಸ್ಟ್ನ. ತೋರ್ಸೋಕತ್ತೆ ಮಾಡವ ತಾಯಿ. ನೋಡಿ, ಈ ರೀತಿ ಹಚ್ಕೋಬೇಕು ಎಲ್ಲ ಕಡೆಗೆ. ಕನ್ನಡಿಗೆ ಜಾಸ್ತಿ ಎಲ್ಲ ಗಲೀಜಾಗಿರುತ್ತೆ ಅದು ಜಾಸ್ತಿ ಹಚ್ಕೋಬೇಕು, ಕಮ್ಮಿ ಗಲೀಜಾಗಿರುತ್ತೆ ಕಮ್ಮಿ ಹಚ್ಕೋಬೇಕು. ಈ ಥರ ಇವಾಗ ಒಂದು ಕಾಟನ್ ಬಟ್ಟೆ ತಗೊಂಡ್ಬಿಟ್ಟು ಕ್ಲೀನಾಗಿ ಒರೆಸ್ಕೋಬೇಕು. ಫಸ್ಟು ಒಣೆ ಬಟ್ಟೆಯಿಂದ ಒರೆಸ್ಕೋಬೇಕು. ನೋಡಿ, ನೆಕ್ಸ್ಟ್ ಬಟ್ಟೆ ತೋರಿಸ್ಕೊಂಬಂದ್ಬಿಟ್ಟು ಒರೆಸ್ತಾ ಇದ್ದೀವಿ. ನೆಕ್ಸ್ಟ್ ಒಂದು ಒಣ ಬಟ್ಟೆಯಿಂದ ಒರೆಸ್ಬೇಕು ಈ ರೀತಿ. ನೋಡಿ, ನಿಮ್ಮ ಕನ್ನಡಿ ಎಷ್ಟು ಕ್ಲೀನಾಗಿದೆ ಅಂತ ಹೇಳ್ಬಿಟ್ಟು ನೀವು ಈ ರೀತಿ ಪೇಸ್ಟ್ ಇದ್ದರೆ ಉಪಯೋಗಿಸ್ಕೊಂಡು ಕನ್ನಡಿನ ಕ್ಲೀನ್ ಮಾಡಿ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಈ ರೀತಿ ಏರ್ ಕ್ಲಿಪ್ ಇರುತ್ತಲ್ಲ, ಅದು ಅಲ್ಲಿ ಇಲ್ಲಿ ಇಟ್ಟು ಮಕ್ಕಳು ಆ ಕಡೆ ಒಂದು ಈ ಕಡೆ ಒಂದು ಇಟ್ಟಿಕ್ಬಿಡ್ತಾರೆ. ಅದಕ್ಕೋಸ್ಕರ ಇದನ್ನ ಅಲ್ಲಿ ಇಕ್ಬಾರ್ದಪ್ಪ ಅಂತಂದರೆ ನೋಡಿ, ಒಂದು ಟಿಪ್ಸ್ ತೋರಿಸ್ತಿದ್ವಿ ನಾವು ನಿಮಗೆ. ನೋಡಿ, ಈ ರೀತಿ ರಬ್ಬರ್ ಇರುತ್ತಲ್ಲ, ವೇಸ್ಟ್ ರಬ್ಬರು ಕುಕ್ಕರಿಂದು, ಅದು ತೊಗೊಂಬಿಟ್ಟು ಈ ರೀತಿ ನೋಡಿ ಇದಕ್ಕೆ ಹಾಕ್ಬಿಟ್ಟು ಎಲ್ಲ ಕ್ಲಿಪ್ನ ಈ ರೀತಿ ಹಾಕ್ಕೋಬೇಕು. ನೋಡಿ, ಈ ರೀತಿ ಹಾಕ್ಕೊಂಬಿಟ್ಟು ಒಂದು ಕಡೆ ಮಳೆಗೆ ಅಥವಾ ಸ್ಟ್ಯಾಂಡಿಗೆ ಬೀರಲ್ಲಿ ನೇತಾಕಿದ್ರೆ ನಿಮಗೆ ಯಾವ ಬೇಕು ಅವಾಗ ಯೂಸ್ ಮಾಡ್ಕೋಬೋದು. ಸ್ಟ್ಯಾಂಡ್ ಇರುತ್ತಲ್ಲ, ಇದನ್ನು ವೇಸ್ಟ್ ಮಾಡೋದು ಬೇಡ. ನೋಡಿ, ಇದರಿಂದ ಏನೆಲ್ಲ ಉಪಯೋಗಿಸ್ಬೋದು ಅಂತ ಹೇಳ್ಬಿಟ್ಟು ನಾನು ತೋರಿಸ್ತಿದ್ದೆ ನಿಮಗೆ. ಈ ರೀತಿ ಯೂಸ್ ಮಾಡೋದು. ಇದು ಹಪ್ಪಳ ಕರಿಯೋದು ಸ್ಟ್ಯಾಂಡ್ ಹಾಕ್ತಿದ್ದೀವಿ. ಮತ್ತು ಇದೊಂದು ಜ್ಯೂಸ್ ಸೋಸ ಅಂತ
ಜಾಲರಿ, ಮತ್ತು ನೋಡಿ ಇದು ತುರಿಯೋದು ಮತ್ತು ಕತ್ತರೆ ನೋಡಿ ಈ ರೀತಿ ಇರುತ್ತಲ್ಲ, ಇವೆಲ್ಲವೂ ಈ ರೀತಿ ಉಪಯೋಗಿಸ್ಬೋದು. ನೋಡಿ ಸುಮ್ಮನೆ ಅಲ್ಲಿ ಇಲ್ಲಿ ಇಟ್ಟು ಇಡೋಕ್ಕಿಂತ ಈ ರೀತಿ ಸ್ಟ್ಯಾಂಡಿಗೆ ಹಾಕೋಬೋದು. ನೋಡಿ ಈ ರೀತಿ ನೋಡಿ ಈ ತರ ಸಾಮಾನುಗಳು ಎಲ್ಲಿ ಬೇಕಲ್ಲಿ ಬಿಸಿ ಆಡೋಕ್ಕಿಂತ ತಟ್ಟೆ ಸ್ಟ್ಯಾಂಡಲ್ಲಿ ಜಾಗ ಇಲ್ಲ ಅಂದ್ರೆ ಈ ರೀತಿ ಬಳೆ ಸ್ಟ್ಯಾಂಡ್ಗೂ ನೇತಾಕೋಬಹುದು.